ಡಿಸೆಂಬರ್ ತಿಂಗಳ ರೌಂಡಪ್ ಒಂದು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಬೆಂಗಳೂರು ನಗರ ವಿವಿಧ ವಿಭಾಗಗಳ ಪೊಲೀಸರು ಹಾಗೂ CCB ಪೊಲೀಸರು ಸೇರಿಕೊಂಡು ಮಾಡಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಾಚರಣೆಗಳಲ್ಲಿ ಪ್ರಮುಖವಾಗಿ ಮಾದಕ ವಸ್ತುಗಳ ವಿರುದ್ಧ ನಾವು ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಒಟ್ಟು 62 NDPS ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಮತ್ತು 3 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 85 ವ್ಯಕ್ತಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಗಾಂಜಾ ಸುಮಾರು 250 kg, ಕೊಕೇನ್ 48 ಗ್ರಾಮ್, ಚೆರಸ್ 130 ಗ್ರಾಮ್, MDMA 12 kg MDMA, ಎಕ್ಸ್ಟಸಿ 350 ಮಾತ್ರೆಗಳು, LSD ಸ್ಟ್ರಿಪ್ಸ್ 40 ಈ ರೀತಿ ಮಾದಕ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕಾನೂನು ಬಾಹಿರ ಮತ್ತು ಅನಧಿಕೃತ ಚಟುವಟಿಕೆಗಳ ಬಗ್ಗೆ ಪೊಲೀಸರು ಕ್ರಮ ಕೈಗೊಂಡಿದ್ದು ಒಟ್ಟು 325 ಪ್ರಕರಣಗಳನ್ನು ದಾಖಲಿಸಿ 411 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಇದರಲ್ಲಿ ಮಟ್ಕಾ, ಗ್ಯಾಮ್ಲಿಂಗ್, ಬೇರೆ ಬೆಟ್ಟಿಂಗ್ ಪ್ರಕರಣಗಳು, ಇಮೋರಲ್ ಟ್ರಾಫಿಕಿಂಗ್ ಆ್ಯಕ್ಟ್ ಕೇಸ್ಗಳು, ಆರ್ಮ್ಸ್ ಆ್ಯಕ್ಟ್ ಕೇಸ್ಗಳು ಇವೆಲ್ಲ ಕೂಡ ಇದರಲ್ಲಿ ಸೇರಿರ್ತವೆ. ಹಾಗೆ ಮುಂಜಾಗ್ರತಾ ಕ್ರಮಗಳ ಅಡಿಯಲ್ಲಿ ಒಟ್ಟು 235 ಪ್ರಕರಣಗಳನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಮತ್ತು ಮುಚ್ಚಳಿಕೆ ಉಲ್ಲಂಘನೆ ಮಾಡಿರ್ತಕ್ಕಂಥ 6 ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಂಡಿದ್ದು ಅವರುಗಳಿಂದ ತಲಾ 50,000, 40,000 ಈ ರೀತಿ ಬಾಂಡ್ ವೈಲೇಷನನ್ನು ಅವ್ರ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು LPR ಪ್ರಕರಣಗಳನ್ನು ಕೂಡ ನಾವು ನಿರಂತರವಾಗಿ ಪತ್ತೆ ಮಾಡ್ತಾ ಇದ್ದೀವಿ. ಅದರಂತೆ ಡಿಸೆಂಬರ್ ತಿಂಗಳಲ್ಲಿ ಒಟ್ಟು 34 LPR ಪ್ರಕರಣಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 1995ರಿಂದ ಅನೇಕ ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ. ಹಾಗೆ ಈ ವಾರಂಟ್ ಮತ್ತು ಪ್ರೊಕ್ಲಮೇಷನ್ ಇರತಕ್ಕಂತಹ ಏನು ವ್ಯಕ್ತಿಗಳಿದ್ದರೂ ಅವರುಗಳ ಮೇಲೆ ಸುಮಾರು 20 ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರುಗಳ ಮೇಲೆಯೂ ಕೂಡ ಕ್ರಮವನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ಪ್ರೊಕ್ಲಮೇಷನ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರೌಡಿ ಚಟುವಟಿಕೆಗಳ ಮೇಲೆಯೂ ಕೂಡ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಲಾಗಿದೆ. ಈಗಾಗಲೇ ಕಳೆದ 1-1.5 ವರ್ಷದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 200ರಿಂದ 300ರಷ್ಟು ಜನ ರೌಡಿಗಳು OV ಅಂಥೇಳಿ ನಮ್ಮ ನಗರದಲ್ಲಿದ್ದರು. ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಈಗ ಆಲ್ಮೋಸ್ಟ್ ಸಿಂಗಲ್ ಡಿಜಿಟ್ಗೆ ಅದನ್ನು ತರಲಾಗಿದೆ. ಇನ್ನು ಕೆಲವು ದಿವಸಗಳಲ್ಲಿ ಬೆಂಗಳೂರು ನಗರದ ಎಲ್ಲ OV ರೌಡಿಗಳನ್ನು ನಾವು ಪತ್ತೆ ಮಾಡ್ತಾ ಇದ್ದೇವೆ. ಇನ್ನು ಕನ್ವಿಕ್ಷನ್ಸ್ಗೆ ಬಂದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಒಟ್ಟು ವಿಲೇವಾರಿಯಾಗಿರ್ತಕ್ಕಂಥ ಪ್ರಕರಣಗಳು 2630. ಅದರಲ್ಲಿ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು, ಶಿಕ್ಷೆ ಆಗಿರ್ತಕ್ಕಂಥದ್ದು 1762 ಪ್ರಕರಣಗಳು. ಅದರಲ್ಲಿ ಜೀವಾವಧಿ ಮತ್ತು ಮೇಲ್ಪಟ್ಟ ಶಿಕ್ಷೆ 7 ಪ್ರಕರಣಗಳಲ್ಲಾಗಿದ್ದರೆ 10ರಿಂದ 14 ವರ್ಷ 3 ಪ್ರಕರಣಗಳು, 7ರಿಂದ 10 ವರ್ಷ 2 ಪ್ರಕರಣಗಳು, 3ರಿಂದ 7 ವರ್ಷ 5 ಪ್ರಕರಣಗಳು, 1ರಿಂದ 3 ವರ್ಷ 2 ಪ್ರಕರಣಗಳು, 1 ವರ್ಷಕ್ಕಿಂತ ಕಡಿಮೆ 1 ಪ್ರಕರಣ ಆಗಿದೆ ಮತ್ತು 1742 ಪ್ರಕರಣಗಳಲ್ಲಿ ದಂಡವನ್ನು ವಿಧಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಪುಲಕೇಶಿ ನಗರದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು UAP ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಕ್ಕಂಥದ್ದು ಕಂಡುಬಂದಿದೆ ಮತ್ತು 1,55,000 ದಂಡವನ್ನು ಕೂಡ ಈ ಪ್ರಕರಣದಲ್ಲಿ ವಿಧಿಸಲಾಗಿದೆ. ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಶ್ವಾಕ್ ಅಂಥೇಳಿ ಈ ಭಟ್ಕಳದವನೊಬ್ಬನ 2015ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಪುಲಕೇಶಿ ನಗರದಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳ ಮೇಲೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಒಬ್ಬ ಆರೋಪಿಗೆ ಜೀವಾವಧಿ ಶಿಕ್ಷೆ, ಉಳಿದ 2 ಆರೋಪಿಗಳಿಗೆ ಸಾದಾ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದು ಭಯೋತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಕರಣ ಆಗಿರ್ತದೆ. ಅದೇ ರೀತಿ ಪಾಕ್ಸೋ, ಅತ್ಯಾಚಾರ ಪ್ರಕರಣಗಳು ಮತ್ತು ಕೊಲೆ ಪ್ರಕರಣಗಳಲ್ಲಿ ಸಾಕಷ್ಟು ಜೀವಾವಧಿ ಮತ್ತು 20 ವರ್ಷದ ಶಿಕ್ಷೆ ವಿಧಿಸಿರ್ತಕ್ಕಂಥದ್ದು ಕಂಡುಬಂದಿದೆ. ಪ್ರಮುಖವಾಗಿ ಒಂದು SC/ST ಪ್ರಕರಣವು ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಶಿಕ್ಷೆಯಲ್ಲಿ ಮುಕ್ತಾಯ ಆಗಿದೆ. ಹಾಗೆ ಕನ್ನಗಳು ಪ್ರಕರಣ ಮತ್ತು ಆತ್ಮಹತ್ಯೆ ಪ್ರಚೋದನೆಯ 2 ಪ್ರಕರಣಗಳು, ಅದೇ ರೀತಿಯಲ್ಲಿ ಆ್ಯಸಿಡ್ ದಾಳಿಯ ಒಂದು 2022ರ ಪ್ರಕರಣವು ಕೂಡ ಬಾಗಲೂರು ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಆರೋಪಿಗೆ 10 ವರ್ಷ ಶಿಕ್ಷೆಯನ್ನು ಮತ್ತು 1 ಲಕ್ಷದಷ್ಟು ದಂಡವನ್ನು ಕೂಡ ಇದರಲ್ಲಿ ವಿಧಿಸಲಾಗಿದೆ. ಹೀಗೆ ಪೊಲೀಸರು ಮಾಡಿರ್ತಕ್ಕಂತಹ ಒಂದು ತನಿಖೆ ನ್ಯಾಯಾಲಯಗಳಿಗೂ ಕೂಡ ಅದು ಶಿಕ್ಷೆಯಲ್ಲಿ ಬದಲಾಗಿರ್ತಕ್ಕಂಥದ್ದು ಸಂತೋಷದ ಮತ್ತು ಹೆಮ್ಮೆಯ ವಿಷಯ ನಮಗಾಗಿದೆ.